ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಮುಂಗಾರು ಎಂಟ್ರಿಯಾಗಿ ಸುಮಾರು ದಿನಗಳೇ ಕಳೆದು ಹೋಗಿದೆ. ಆದರೆ ನಮಗೀಗ ಮುಂಗಾರು ಅಂತ ಯಾರಿಗೂ ಕೂಡ ಅನ್ನಿಸ್ತಿಲ್ಲ. ಬಿಕಾಸ್ ಮುಂಗಾರಿನ ಸಂದರ್ಭದಲ್ಲಿ ಸುರಿಯುವಂತಹ ಮಳೆ ಇನ್ನೂ ಕೂಡ ಅಷ್ಟು ಸುರಿತಾ ಇಲ್ಲ. 75% ಮಳೆ ಆಗಬೇಕಾಗಿದ್ದಂಥದ್ದು ಜೂನ್ನಲ್ಲಿ ಬರೀ 50% ಮಾತ್ರ ಮಳೆ ಆಗ್ತಾ ಇದೆ, ಎಸ್ಪೆಷಲಿ ಕರ್ನಾಟಕದಲ್ಲಿ. ಈ ಉತ್ತರ ಭಾರತದ ಭಾಗದಲ್ಲಿ ಅರುಣಾಚಲ ಇರಬಹುದು, ಅಸ್ಸಾಂ ಇರಬಹುದು, ಇಲ್ಲಂತೂ ವರುಣದೇವ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ಪ್ರವಾಸಿ ತಾಣಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಜನರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಿದೆ. ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮಳೆನೇ ಆಗ್ತಿಲ್ಲ. ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಮಳೆಗಾಗಿ ವರುಣ ದೇವರನ್ನ ಮೊರೆ ಹೋಗ್ತಾ ಇದ್ದಾರೆ. ಗ್ರಾಮ ದೇವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸಾಕಷ್ಟು ಪದ್ಧತಿಗಳಿದೆ. ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಗ್ರಾಮದ ಜನರಿಗೆ ಗೊತ್ತಿರುವಂತಹ ಪದ್ಧತಿಗಳು, ಅದನ್ನ ಅನುಸರಿಸ್ತಾ ಇದ್ದಾರೆ. ಯಾಕಂದ್ರೆ ಮಳೆ ಬರಬೇಕು. ಸೊ ಹಾಗಾಗಿ ಅಟ್ಲೀಸ್ಟ್ ವರುಣ ದೇವ ಒಲಿಬೇಕು ಅಂತಂದ್ರೆ ಪೂಜೆ ಪುನಸ್ಕಾರಗಳನ್ನಾದ್ರೂ ಮಾಡೋಣ ಅಂತ ಹೇಳ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲೂ, ಪ್ರತಿಯೊಂದು ಜಿಲ್ಲೆಯ ಗ್ರಾಮಗಳಲ್ಲೂ ಕೂಡ ವಿವಿಧ ಬಗೆಯ ಪೂಜೆಗಳು ಪುನಸ್ಕಾರಗಳಾಗ್ತಾ ಇದೆ. ಕಾರಣ ಒಂದೇ, ಮಳೆ ಬರಬೇಕು ಅಂತ. ಯಾಕಂದ್ರೆ ಬಿತ್ತನೆಯ ಸಮಯ, ಮುಂಗಾರು ಬೆಳೆಯನ್ನ ಬೆಳೆಯುವಂತ ಸಮಯ. ಕೆಲವರು ಬಿತ್ತನೆ ಮಾಡಿ ಆಗಿದೆ. ವಿವಿಧ ಬಗೆಯ ಸಸಿಗಳು ಈಗಾಗಲೇ ಮೊಳಕೆ ಹೊಡೆದು ಗಿಡವಾಗ್ತಾ ಇದೆ. ಆ ಸಂದರ್ಭದಲ್ಲಿ ತರಕಾರಿಗಳಿರಬಹುದು ಅಥವಾ ಬೇಳೆಗಳಿರಬಹುದು, ಇವುಗಳಿಗೆಲ್ಲ ಬೆಳೆಗಳಿಗೆ ನೀರು ಬೇಕಲ್ವಾ. ಸೊ ಮುಂಗಾರು ಮಳೆ ಬಂದಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬಿತ್ತನೆ ಆರಂಭ ಮಾಡಬೇಕು ಅಂತ ಅನ್ಕೊಂಡು ಕಾದು ಕೂತ್ಕೊಂಡಿದಂತಹ ರೈತರು ಇನ್ನೂ ಕೂಡ ಕಾದೇ ಕೂತಿದ್ದಾರೆ. ಯಾಕಂದ್ರೆ ಇನ್ನೂ ಕೂಡ ಮಳೆ ಬರ್ತಾ ಇಲ್ಲ. ಬಿತ್ತನೆ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಅವರಲ್ಲಿರುವಂತಹ ಪ್ರಶ್ನೆ. ಹೀಗೆ ಮುಂದುವರೆದ್ರೆ ಬರದ ಛಾಯೆ ಆವರಿಸಿದ್ದೆ. ಈಗಾಗಲೇ ಬರ ಆಗುವಂಥದ್ದು ಪಕ್ಕ. ಸೊ ಮುಂದಿನ ದಿನಗಳಲ್ಲಿ ದವಸ ಧಾನ್ಯಗಳು ಕೂಡ ಸಿಗುವಂಥದ್ದು ಕಷ್ಟ. ಯಾಕಂದ್ರೆ ಮಳೆಯ ಪ್ರಮಾಣ ಕಡಿಮೆ ಆಗ್ತಿದೆ. ಸೊ ಕೆರೆ ಕಟ್ಟೆಗಳೆಲ್ಲವೂ ಕೂಡ ಬರಿದಾಗಿ ಹೋಗ್ತಾ ಇದೆ. ಇದು ಒಂದ್ ಕಡೆ. ಆದ್ರೆ ನಾನಾಗ್ಲೇ ಹೇಳಿದ ಹಾಗೆ ಉತ್ತರ ಭಾರತದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಸೊ ನಮ್ಮ ಇಲ್ಲೆಲ್ಲ ಇಷ್ಟು ಒಂದು ಭಾಗದಲ್ಲಿ ಮಳೆ ಇದ್ದು ಒಂದ್ ಭಾಗದಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗ್ತದೆ, ಇನ್ನೊಂದು ಕೆಲವು ಕಡೆ ಮಳೆನೇ ಇಲ್ಲ ಅಂತ ಅನ್ನುವಂಥ ಪರಿಸ್ಥಿತಿ ಇದ್ರೆ, ಇಲ್ಲೊಂದು ಭಾಗದಲ್ಲಿ ಬಿಸಿಲಿಗೆ ನದಿಯೇ ಕೊತ ಕೊತ ಅಂತ ಕುದಿತಾ ಇದೆ. ಅಷ್ಟು ಮಟ್ಟಿಗೆ ಬಿಸಿ ಇದೆ. ಸಿಗ್ನಲ್ ಲೈಟ್ಗಳೆಲ್ಲವೂ ಕೂಡ ಮೆಲ್ಟ್ ಆಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಆ ಘಟನೆ ಆಗಿರುವಂಥದ್ದು ಎಲ್ಲಿ ಅಂತ ಇನ್ ಡಿಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ News 18 ಕನ್ನಡವನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನೀಗಾಗಲೇ ಹೇಳ್ತಿರೋ ಹಾಗೆ ಈ ಒಂದು ಬಿಸಿಲಿನ ತಾಪಮಾನ ಜಾಸ್ತಿ ಆಗಿರುವಂಥ ದೇಶ ಯಾವುದು ಅಪ್ಪ ಅಂತಂದ್ರೆ ಅದು ಫ್ರಾನ್ಸ್. ಫ್ರಾನ್ಸ್ನಲ್ಲಿ ಹಿಂದೆಂದೂ ಕಂಡಿರದ ರೀತಿಯಲ್ಲಿ ಬಿಸಿಲ ತಾಪಮಾನ ಜಾಸ್ತಿ ಆಗಿದೆ. ಬಿಸಿಲ ಬೇಗೆಗೆ ಜನ ತತ್ತರಿಸಿ ಹೋಗ್ತಾ ಇದ್ದಾರೆ. 1972ರಿಂದ 80ರವರೆಗೆ ಆವಾಗ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗಿತ್ತು. ಅತಿ ಹೆಚ್ಚಿನ ತಾಪಮಾನ ಫ್ರಾನ್ಸ್ನಲ್ಲಿ ದಾಖಲಾಗಿತ್ತು. ಬಿಸಿಲ ಝಳ ಏನಿದೆ ಆ ಸಂದರ್ಭದಲ್ಲಿ ದಾಖಲಾಗಿತ್ತು. ಅದಾದ್ಮೇಲೆ ಅವರ ಹಿಸ್ಟ್ರಿಯಲ್ಲಿ ಅಷ್ಟೊಂದು ಬಿಸಿ ಇದುವರೆಗೂ ಆಗೇ ಇರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ 40ರಿಂದ 45 ಡಿಗ್ರಿ ಸೆಲ್ಸಿಯಸ್ ಬೆಳಿಗ್ಗೆಯಿಂದ ಹಿಡಿದಿರೋದು ಸಂಜೆಯವರೆಗೂ ಇದೇ ಬಿಸಿಯಲ್ಲಿ ಮೇಂಟೈನ್ ಆಗ್ತಾ ಇದೆ. ಎಲ್ಲಿವರೆಗೂ ಅಂತಂದ್ರೆ ಅಲ್ಲಿನ ಜನರು ಮನೆಯಿಂದ ಹೊರಗಡೆ ಕಾಲಿಡೋದಕ್ಕಾಗ್ತಾ ಇಲ್ಲ, ರಸ್ತೆ ಮೇಲೆ ಕಾಲಿಡೋದಕ್ಕಾಗ್ತಾ ಇಲ್ಲ. ಅಲ್ಲಿರುವಂತಹ ಸಿಗ್ನಲ್ ಲೈಟ್ಗಳೇನಿದೆ ಆ ಲೈಟ್ಗಳು ಕೂಡ ಮೆಲ್ಟ್ ಆಗ್ತಾ ಹೋಗ್ತಾ ಇದೆ. ಸೊ ನೇಮ್ ಬೋರ್ಡ್ಗಳು ಕೂಡ ಮೆಲ್ಟ್ ಆಗಿ ಹೋಗ್ತಾ ಇದೆ. ಜನರು ಬಿಸಿಲಿಂದ ಬಸವಳಿದು ಹೋಗಿದ್ದು ರಕ್ಷಣೆಗೋಸ್ಕರ ನದಿಗೆ ಹಾರುವಂಥದ್ದು, ಸ್ವಿಮ್ಮಿಂಗ್ ಪೂಲ್ನ ಮೊರೆ ಹೋಗುವಂಥದ್ದೆಲ್ಲ ಮಾಡ್ತಿದ್ದಾರೆ. ಬಟ್ ನದಿಗೆ ಹೋದ್ರೂ ಕೂಡ, ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ರೂ ಕೂಡ ನೆಮ್ಮದಿ ಇದೆಯಾ? ಆ ನೀರು ಕೂಡ ಕೊತ ಕೊತ ಅಂತ ಕುದೀತಾ ಇದೆ. ಸೊ ನಾವು ಗಮನಿಸ್ತಾ ಹೋಗ್ಬೋದು, ಜೂನ್ 21ರಿಂದ ಸುಮಾರು 10 ದಿನಗಳ ಅಂತರದಲ್ಲೇ ಬರೋಬ್ಬರಿ 1500 ಜನರ ಸಾವಾಗಿದೆ. ಫ್ರಾನ್ಸ್ನಲ್ಲಿ 1500 ಜನರ ಸಾವು ಬರೀ ಹೀಟ್ ವೇವ್ನಿಂದಾಗಿ. ಸೊ ಈ ಹೀಟ್ ವೇವ್ ಅನ್ನುವಂಥದ್ದು ಯಾತಕ್ಕಾಗಿ ಇಲ್ಲಿ ಜಾಸ್ತಿ ಆಗ್ತಿದೆ ಅಂತ ಕಾರಣ ಹುಡುಕ್ತಾ ಹೋದಾಗ ಅಲ್ಲಿ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ಆಫ್ರಿಕಾದಿಂದ ಬಂದಂತಹ ಬಿಸಿ ಗಾಳಿ ಏನಿದೆ ಆ ಕಡೆನೂ ಹೋಗದೆ ಈ ಕಡೆನೂ ಹೋಗದೆ ವಾತಾವರಣದಲ್ಲಿ ಬದಲಾವಣೆ ಆಗಿಬಿಟ್ಟು ಫ್ರಾನ್ಸ್ನ ಆ ವಾತಾವರಣದಲ್ಲೇ ಉಳ್ಕೊಂಡ್ಬಿಟ್ಟಿದೆಯಂತೆ. ಹಾಗಾಗಿ ಅಲ್ಲಿ ಇನ್ನೂ ಕೂಡ ಬಿಸಿಲ ತಾಪಮಾನ ಜಾಸ್ತಿ ಆಗಬಹುದು ಅಂತ ಎಚ್ಚರಿಕೆ ಕೊಡಲಾಗಿದೆ. ಸೊ ಪ್ರವಾಸಿ ತಾಣಗಳಿಗೆ ಎಲ್ಲಿಗೂ ಕೂಡ ನೀವು ಹೋಗಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಆರೋಗ್ಯವಾಗಿರಿ. ಆರೋಗ್ಯದ ಸಮಸ್ಯೆ ಏನಾದರೂ ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ. ಸೊ ಹೀಟ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ದಯವಿಟ್ಟು ಬಿಸಿಲಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡಿ ಅಂತ ಹೇಳ್ಕೊಂಡು ಅಲ್ಲಿನ ಸರ್ಕಾರ ಮನವಿ ಮಾಡಿಕೊಂಡಿದೆ. ಸೊ ಅದ್ರ ಜೊತೆಗೆ ಸೊ ರಸ್ತೆಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ನದಿಗೆ ಇಳಿತಾರಂತಂದ್ರೆ, ಅಂದ್ರೆ ಇಲ್ಲಿ
ಈ ಒಂದು ಹೀಟ್ ವೇವ್ನಿಂದ ಅದ್ರ ಜೊತೆಗೆ ಈ ಬಿಸಿಲಿನ ತಾಪಮಾನಕ್ಕೆ ಸತ್ತವರ ಸಂಖ್ಯೆ ಒಂದು ಅನಾರೋಗ್ಯದಲ್ಲಿ ಏರುಪೇರಾಗಿ ಅಂದ್ರೆ 65ಕ್ಕಿಂತ ಹೆಚ್ಚು ವರ್ಷದವರು ಇಲ್ಲಿ ಹೈಯೆಸ್ಟ್ ಆಗಿ ಡೆತ್ ಆಗಿರುವಂತದ್ದು. ಅದಕ್ಕೆ ಇಲ್ಲಿ 1500 ಜನರ ಸಾವಾಗಿದೆಯಲ್ಲ, ಅದ್ರ ಇನ್ನೊಂದು ಕೆಲವೊಂದು ಕಾರಣಗಳು ಏನಪ್ಪಾ ಅಂತಂದ್ರೆ ಬಿಸಿಲಿಂದ ನಮ್ಮನ್ನ ನಾವು ಕಾಪಾಡಬೇಕು ಅಂತ ಹೇಳ್ಕೊಂಡು ನೀರಿನ ಮೊರೆ ಹೋಗ್ತಾರೆ. ಅಂದ್ರೆ ಈಗ ಎಲ್ಲಿಗೋ ಹೋಗಿರ್ತಾರೆ, ಒಂದು ಸ್ಪಾಟ್ಗೆ ಸಿಕ್ಕಾಪಟ್ಟೆ ಉರಿತಾ ಇರುತ್ತೆ, ತಡ್ಕೊಳಕ್ಕೆ ಆಗಲ್ಲ ಅಂತಂದಾಗ ಪಕ್ಕದಲ್ಲೇ ಒಂದು ಕೆರೆ ಕಾಣಿದ್ರೆ ಅದಕ್ಕೆ ಇಳಿದು ಬಿಡೋದು, ಅದ್ರ ಆಳಾಗಲ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಹಾಗಾಗಿ ಇಂಥ ಅವಘಡಗಳಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿ ನೀರಿನಲ್ಲಿ ಮುಳುಗಿ ಹೋಗಿ ಸಾಕಷ್ಟು ಜನರು ಸಾವಾಗಿದೆ. ಸೊ ಅಲ್ಲಿನ ಸರ್ಕಾರ ಆದಷ್ಟು ಎಚ್ಚರದಿಂದಿರಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿ. ಸೊ ಆದಷ್ಟು ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡಿ, ವರ್ಕ್ ಫ್ರಮ್ ಹೋಮ್ ಅನ್ನು ಕೂಡ ಕೊಟ್ಟಿದೆ. ಸೊ ಇಷ್ಟೆಲ್ಲ ಸೂಚನೆಗಳನ್ನ ಜನರ ರಕ್ಷಣೆಗಾಗಿ ಅಲ್ಲಿನ ಸರ್ಕಾರ ಅನೌನ್ಸ್ ಮಾಡಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.